ಎಲ್ಲರಿಗೂ ನಮಸ್ಕಾರ. ನಿಮ್ಮಷ್ಟಲ್ಲೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ದೇಶದಲ್ಲಿ ನೋಡೋದಾದರೆ ಬಹಳಷ್ಟು ಜನ ಮಹಿಳೆಯರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ಬಹಳಷ್ಟು ಮಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ನೋಡೋದಾದರೆ ಗಾರ್ಮೆಂಟ್ ಬಿಸ್ನೆಸ್ಸಿಗೆ ಹೋಗೋರಾಗಿರ್ಬೋದು, ಸಣ್ಣ ಸಣ್ಣ ಉದ್ಯಮಗಳಾದಂಥ ಈ ಬೆಂಕಿಪಟ್ಟಣದ ಫ್ಯಾಕ್ಟ್ರಿ ಆಗಿರ್ಬೋದು, ಅಗರಬತ್ತಿ ಫ್ಯಾಕ್ಟ್ರಿಗಳಾಗಿರ್ಬೋದು, ಅಡಿಗೆ ಮಾಡುವಂಥ ಒಂದು ಸಣ್ಣ ಸಣ್ಣ ಉದ್ಯಮಗಳು, ಹಪ್ಪಳದ ಫ್ಯಾಕ್ಟ್ರಿ, ಉಪ್ಪಿನಕಾಯಿ ಫ್ಯಾಕ್ಟ್ರಿ, ಇದರಲ್ಲೆಲ್ಲ ಮಹಿಳೆಯರು ಸಾಧಾರಣವಾಗಿ ಕೆಲಸಕ್ಕೆ ಹೋಗೋದನ್ನು ನಾವು ಕಂಡಿರ್ತೀವಿ. ಅಷ್ಟೇ ಅಲ್ಲದೆ ಭಾಳಷ್ಟು ಜನ ಬಂದ್ಬಿಟ್ಟು ಖಾಸಗಿಯಾಗಿ ಸಹ ಒಂದು ಕ್ಲಿನಿಕ್ಗಳಲ್ಲಿ ಹೋಗಿ ಕೆಲಸ ಮಾಡೋದಾಗಿರ್ಬೋದು, ಈ ರೀತಿ ಭಾಳಷ್ಟು ಉದ್ಯಮಗಳಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಮಹಿಳೆಯರಿಗೆ ಅಂತಲೇ ವಿಶೇಷವಾಗಿ ನಮ್ಮ ಸರ್ಕಾರ ಏನು ಮಾಡಿದೆ ಅಂದರೆ ಪೋಸ್ಟ್ ಆಫೀಸ್ ಸ್ಕೀಮನ್ನು ತೊಗೊಂಬಂದಿದೆ. ಇದನ್ನು ನಾವು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಇದು ಬರೀ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಮಾತ್ರನಾ ಅಂತಂದರೆ ಇಲ್ಲ, ಎಲ್ಲ ಮಹಿಳೆಯರಿಗೂ 18 ವರ್ಷ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಸಹ ಇದು ಅನ್ವಯವಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸರ್ಟಿಫಿಕೇಟ್, ಸೇವಿಂಗ್ ಸರ್ಟಿಫಿಕೇಟ್ ಅಂತ ಏನಿದೆ, ಇದು ಪೋಸ್ಟ್ ಆಫೀಸಲ್ಲಿ ನಿಮಗೆ ಸಿಗುತ್ತೆ. ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಖಾತೆ ಹೊಂದಿದ್ರಲ್ಲಿ ಅಥವಾ ನೀವು ಪೋಸ್ಟ್ ಆಫೀಸಿನ ಮುಖೇನ ಈ ಖಾತೆಯನ್ನು ತೆರೆದುಬಿಟ್ಟು ನೀವು ಇದರಲ್ಲಿ ಉಳಿತಾಯವನ್ನು ಮಾಡ್ಬೋದು. ವಾರ್ಷಿಕವಾಗಿ ಇದು 2 ವರ್ಷದ ಒಂದು ಸೇವಿಂಗ್ ಸರ್ಟಿಫಿಕೇಟ್ ಆಗಿದೆ, ಉಳಿತಾಯದ ಒಂದು ಸರ್ಟಿಫಿಕೇಟ್ ಆಗಿದೆ. ಈ 2 ವರ್ಷದಲ್ಲಿ ನೀವು ಮಿನಿಮಮ್ 1000 ರೂಪಾಯಿಂದ ಮ್ಯಾಕ್ಸಿಮಮ್ ನೀವು 2 ಲಕ್ಷದ ಹಣವನ್ನು ತನಕ ನೀವು ಇಡ್ಬೋದು ಅನ್ನೋಂಥ ವಿಚಾರ. ಇದಕ್ಕೆ 7.5% ಬಡ್ಡಿಯನ್ನು ಕೊಡುತ್ತದೆ ಪೋಸ್ಟ್ ಆಫೀಸ್ ಇದರಿಂದ, ಸ್ಕೀಮಿಂದ, ಈ ಸ್ಕೀಮಲ್ಲಿ. ಹಾಗೆ ನಿಮಗೆ ಹಣ ಬೇಕು ಅಂತಂದರೆ 1 ವರ್ಷದ ಬಳಿಕ ಕೂಡ ನೀವು ಹಣವನ್ನು ತೊಗೊಬೋದು. ಆ ಹಣ 40% ಹಣವನ್ನು ಅವರು ನಿಮಗೆ ನೀಡ್ತಾರೆ ಅನ್ನೋಂಥ ವಿಚಾರ. ಈ ಶಾರ್ಟ್ ಟರ್ಮ್ ಸ್ಕೀಮ್, 2 ವರ್ಷದ ಸ್ಕೀಮ್ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ, ಇನ್ನೊಂದು 2 ವರ್ಷದಲ್ಲಿ ನಿಮಗೆ ಒಂದು ವೇಳೆ ಚಿನ್ನವನ್ನು ಖರೀದಿಸಬೇಕು ಅಂತ ಆಸೆ ಇದ್ದಲ್ಲಿ, ಅಥವಾ ಒಂದು 2 ವರ್ಷದ ಬಳಿಕ ನಿಮಗೆ ಲೋನ್ ತೆಗಿಬೇಕು ಅಂತಿದ್ರು ಸಹ ಈ ಒಂದು ಸೇವಿಂಗ್ ಸರ್ಟಿಫಿಕೇಟ್ ಮೂಲಕ ಕೂಡ ನೀವು ಲೋನನ್ನು ತೆಗೆಯುವಂಥ ಒಂದು ಸಾಧ್ಯತೆಗಳು ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಅದು ನೀವು ಪೋಸ್ಟ್ ಆಫೀಸಲ್ಲಿ ನೀವು ವಿಚಾರ ಮಾಡಿ ನೀವು ನೋಡ್ಬೋದು ಅನ್ನೋಂಥ ವಿಷಯ. ಹಾಗೆ ಇನ್ನೊಂದು 2 ವರ್ಷದ ಅವಧಿಯಲ್ಲಿ ಅಲ್ಪಕಾಲಿಕವಾಗಿ ನಿಮಗೆ ಯಾವುದಾದ್ರು ಒಂದು ಪ್ಲ್ಯಾನ್ಸ್ ಇದೆ, ನೀವು 2 ವರ್ಷದಲ್ಲಿ ಮಕ್ಕಳಿಗೆ ಮದುವೆ ಮಾಡಿಸ್ಬೇಕು ಅಥವಾ ಶಾಲೆಗೆ ಸೇರಿಸಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಲ್ಲಿ, ಅಥವಾ ಮಕ್ಕಳನ್ನು ಕಾಲೇಜಿಗೆ ಸೇರಿಸುವಂಥ ವಿಚಾರ ಆಗಿರ್ಬೋದು, ಅಥವಾ ಈ ರೀತಿ ಖರ್ಚುಗಳು ಬರುವಂಥದ್ದು ನಮಗೆ ಗೊತ್ತಿದೆ ಅಂದಾಗ, ನಮಗೆ ನಿಖರವಾಗಿ 2 ವರ್ಷದ ಬಳಿಕ ಖರ್ಚು ನಮಗೆ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾದಾಗ, ಈ ಒಂದು ಸೇವಿಂಗ್ಸ್ ಸ್ಕೀಮ್ನ ಮೂಲಕ ಈ ಸಮಯದಲ್ಲಿ ನಿಮ್ಮ ಬಳಿ ಅಧಿಕವಾದಂಥ ಹಣ ಇದ್ದಲ್ಲಿ ಆ ಹಣವನ್ನು ನೀವು ಹಾಗೆ ಬೇರೆ ಯಾವುದೋ ಒಂದು ಅಕೌಂಟಲ್ಲಿ ಹಾಕಿ ಇಡೋದಕ್ಕಿಂತ ಅದರಲ್ಲಿ ಕಡಿಮೆ ಬಡ್ಡಿ ಸಿಗೋ ಕಾರಣದಿಂದ ನೀವು ಈ ಒಂದು ಸ್ಕೀಮಿನ ಬೆನಿಫಿಟ್ ತೊಗೊಬೋದು. ಈ ಸ್ಕೀಮಿನ ನಂತರ ಅಂದರೆ 2 ವರ್ಷದ ನಂತರ ನಿಮಗೆ ಹಣ ಮತ್ತೆ ವಾಪಸ್ಸು ಇಂಟ್ರೆಸ್ಟ್ ಸಮೇತ ನಿಮಗೆ ಹಣ ಸಿಗುತ್ತೆ ಅನ್ನೋಂಥ ವಿಚಾರ. ಇದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತೇಳಿ ಎಲ್ಲ ಮಹಿಳೆಯರು ಇದರಲ್ಲಿ ಹಾಕೋದ್ರಿಂದ ಏನಂದರೆ ಇದೊಂದು ಸುರಕ್ಷಿತವಾದಂಥ ಒಂದು ಸೇವಿಂಗ್ ಸ್ಕೀಮ್ ಆಗಿದೆ, ಪೋಸ್ಟ್ ಆಫೀಸ್ ಮುಖೇನ ಬರೋದ್ರಿಂದ. ಆದ್ದರಿಂದ ಇದು ನಿಮಗೆ ಅನುಕೂಲಕರವಾಗೂ ಇದೆ ಮತ್ತು ಬಡ್ಡಿನೂ ಜಾಸ್ತಿ ಸಿಗುತ್ತೆ ಅನ್ನೋದ್ರಿಂದ ಈಗಿನ ಕಾಲದಲ್ಲಿ ಬಡ್ಡಿ ಜಾಸ್ತಿ ಸಿಗುವಂತಹ ಸೇಫ್ ಆದಂಥ ಹಣಕಾಸಿನ ಯಂತ್ರದತ್ತ ನಾವು ಗಮನ ಹರಿಸಬೇಕು. ಆದ್ದರಿಂದ ಈ ಒಂದು ಸೇವಿಂಗ್ ಸ್ಕೀಮನ್ನು ಮಹಿಳೆಯರು ಇದರ ಒಂದು ಫಲವನ್ನು ಪಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳು 18 ತುಂಬಿದ್ದಲ್ಲಿ ಕಾಲೇಜಿಗೆ ಹೋಗ್ತಾ ಇದ್ರೆ ಅವರ ಹೆಸರಲ್ಲಿ ಕೂಡ ಈ ಸೇವಿಂಗ್ ಸರ್ಟಿಫಿಕೇಟಲ್ಲಿ ನೀವು ಹಣ ಹಾಕ್ಬೋದು, ಅಥವಾ ಮನೆಯಲ್ಲಿರುವಂಥ ಹಿರಿಯರ ಹೆಸರಿನಲ್ಲಿ ನೀವು ಈ ಹಣವನ್ನು ಹಾಕ್ಬೋದು. ಹಾಗೆ ಕೆಲಸಕ್ಕೆ ನೀವು ಹೋಗ್ತಿರುವಂಥ ಮಹಿಳೆಯರಾಗಿದ್ದರೆ ನೀವು ಉಳಿಸಿದಂಥ ಹಣ ಯಾವುದಾದ್ರು ಎಕ್ಸಸ್ ಆಗಿ ಬ್ಯಾಂಕಲ್ಲಿ ಏನಾದ್ರು ನೀವು ಉಳಿಸಿದ್ದಲ್ಲಿ ಆ ಹಣನ ತೊಗೊಂಡು ನೀವು ಈ ಒಂದು ಸೇವಿಂಗ್ಸ್ ಸ್ಕೀಮಲ್ಲಿ ನೀವು ಅದನ್ನು ಹಾಕ್ಬೋದು ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ ಲೈಕ್ ನಮಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.